ಗುರು, ಸಖತ್ತಾಗಿದೆ ಜಾಗ ಅಂತೂ. ಕರ್ವ್, ಇಲ್ಲಿ ಬೇಜಾನ್ ಕರ್ವ್ ಇದೆ. ಟರ್ನಿಂಗ್ ಅಲ್ಲಿ ಹುಷಾರಾಗಿ ಹೋಗ್ಬೇಕು ನೋಡಿ. ಜಾಗ ಅಂತೂ ಸಖತ್ತಾಗಿದೆ. ಫೋಟೋ ಶೂಟ್ಗೆಲ್ಲ ಸಿಕ್ಕಾಪಟ್ಟೆ ಸಖತ್ತಾಗಿರುತ್ತೆ ಫೋಟೋಸ್ ಮಾತ್ರ. ಇಲ್ಲಿ ಲಾಸ್ಟ್ ಟೈಮ್ ಬಂದಾಗ ಕೆರೆ ಹತ್ರ, ಕೆರೆಗೆ ಸ್ವಲ್ಪ ಮುಂದೆ ಹೋದ್ರೆ ಲೆಫ್ಟ್ ಸೈಡ್ಗೆ ದೊಡ್ಡ ಬೆಟ್ಟ, 2-3 ಬೆಟ್ಟ ಕಾಣಿಸುತ್ತೆ. ಬರೀ ನವಿಲ್ಗಳೇ ಈ ಕಡೆ. ಆ ಶಬ್ದ ಕೇಳಿಸುತ್ತೆ, ಬಟ್ ನವಿಲ್ ನಿಮ್ಮ ಕಣ್ಣು ಕಾಣಿಸುತ್ತೆ. ಸುಮಾರು ನಾವು ಲಾಸ್ಟ್ ಟೈಮ್ ಬಂದಾಗ ಒಂದು 10 ನವಿಲೇನೋ ನೋಡಿದ್ದೆ ನಾನು. ನೋಡಿ ಈ ಕಡೆ ಈ ಕಾಣಿಸಿದೆಯಲ್ಲ, ಈ ಸೈಡಲ್ಲಿ ನವಿಲ್ ನಿಮಗೆ ಆ್ಯಕ್ಚುಲಿ ಬೇರೆಯವ್ರ ಜಮೀನಿಲ್ಲಿದೆ. ಬಟ್ ಬೆಳಗಿನ ಜಾವ, ಸಂಜೆ ಟೈಮ್ ಬಂದರೆ ನವಿಲ್ ಕಾಣಿಸುತ್ತೆ ನಿಮಗೆ. ಆ ಶಬ್ದ ಕೇಳಿಸುತ್ತೆ. ಡೌನ್ ಸಖತ್ತಾಗಿದೆ ಗುರು. ಆಗ ಹೋಗೋಣ. ಸಖತ್ತಾಗಿದೆ ಅಂದರೆ ರೋಡ್ ಹೋಯ್ತು ಇಲ್ಲೇ. ಅಲ್ಲಿ ಚೆನ್ನಾಗಿತ್ತು, ಇಲ್ಲಿ ಹೋಯ್ತು ರೋಡು. ಮಂಕಿ ಐತೆ, ಇಲ್ಲೇ ಕೆರೆ ಇದೆ ಅನ್ಸುತ್ತೆ. ಕೆರೆ ಇಲ್ಲೇ ಲಾಸ್ಟ್ ಟೈಮ್ ನೋಡಿದೆ ನಾನು. ಕೆರೆ ಸಖತ್ತಾಗಿದೆ. 2 ಚಿಕ್ಕ ಬೆಟ್ಟ ನಡುವೆ ಒಂದು ಕೆರೆ ಇದೆ ಇಲ್ಲಿ. ಇದೆ ಅನ್ಸುತ್ತೆ ನನ್ನ ಪ್ರಕಾರ. ಇದ್ರ ಮೇಲೆ, ಈ ಕಟ್ಟೆ ಮೇಲೆ ಇದೆ ನೋಡಿ. ಇದೇ ಕೆರೆ ಸಖತ್ತಾಗಿದೆ. ಜಾಗ ಸಖತ್ತಾಗಿದೆ ಅಲ್ಲ. 2 ಬೆಟ್ಟಗಳ ನಡುವೆ ಕೆರೆ. ಈ ಜಾಗ ಸಖತ್ತಾಗಿದೆ. ಇಲ್ಲೂ ಫೋಟೋ ಶೂಟ್ ಮಸ್ತಾಗಿ ಮಾಡ್ಬೋದು. ಆ ಕಡೆ ಒಂದು ಚಿಕ್ಕ ಬೆಟ್ಟ, ಈ ಕಡೆ ಒಂದು ಚಿಕ್ಕ ಬೆಟ್ಟ, ಮಧ್ಯ ಕೆರೆ. ಆ ಕಡೆ ಹೊಸದಾಗಿ ಏನೋ ಮಾಡವ್ರೆ, ಅಲ್ಲೇ ಕೆರೆ ಕಾಣಿಸ್ತೆ ಚಿಕ್ಕದಾಗಿ. ಟೈಮ್ ಪಾಸ್ ಮಾಡ್ಬೋದು ಇಲ್ಲಿ ಬಂದರೆ. ಇವಾಗ ಕೆರೆ ಆಯಿತು, ಮುಂದೆ ಹೋಗೋಣ. ಏನೋಣ, ಕೆರೆ ಆಯಿತು, ದರ್ಶನಕ್ಕೆ ಹೋಗೋಣ ಬನ್ನಿ. ಸುಬ್ರಹ್ಮಣ್ಯ ಸ್ವಾಮಿ ದರ್ಶನ ಮಾಡಿಕೊಂಡು ಆಮೇಲೆ ಮುಂದೆ ಬೇರೆನೋ ನೋಡೋಣ. ನೋಡಿ ಈ ಥರ ಟರ್ನಿಂಗಲ್ಲಿ ಹುಷಾರಾಗಿರ್ಬೇಕು. 2 ಸುತ್ತಲೂ ಬೆಟ್ಟ ಇದೆ, ಮಧ್ಯ ಕೆರೆ. ಸಖತ್ತಾಗಿದೆ ಜಾಗ ಮಾತ್ರ. ಲೆಕ್ಕ ಸಖತ್ತಾಗಿದೆ. ಫೋಟೋ ಶೂಟಿಗೆಲ್ಲ ಮಸ್ತಾಗಿ ಬೀಳುತ್ತೆ ಜಾಗ. ವಾಪಸ್ ಹೋಗೋಣ ಬನ್ನಿ. ಅಣ್ಣ 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 ನೋ ಅಣ್ಣ, ಕಿವಿ ಕೇಳಿಸ್ತಿಲ್ಲ ಅಣ್ಣ. ಹೈವೇಗೆ ಹೋಗೋ ರೋಡ್ ಯಾವ್ದನ್ನ ನೋಡಿ. ಮಂಕಿ ಎಲ್ಲ ಮರಿ ನೋಡಿ. ಈ ಜಾಗದಲ್ಲಿ ಎಲ್ಲಿದ್ದು ನಾನು ಆ್ಯಕ್ಚುಲಿ. ನೋಡಿ ಇಲ್ಲಿ ಬಂದಾಗ ನಿಧಾನಕ್ಕೆ ಬನ್ನಿ, ರೋಡೆಲ್ಲ ಕೋತಿಲ್ಲ ಆಡ್ತಿದ್ದೆ ನೋಡಿ. ಈ ಜಾಗ ಎಲ್ಲಿದ್ದು, ಈ ಆ್ಯಕ್ಚುಲಿ ಈ ಸೈಡ್ ಫುಲ್ಲು ನವಿಲ್ ನೋಡಿ ಅಲ್ಲಿದೆ. ಜಸ್ಟ್ ಹೇಳಿದೆ ನಾನು, ಬಟ್ ಅಲ್ಲಿ ಕಾಂಪೌಂಡ್ ಮೇಲೆ ಕೂತಿದೆ. 2 ನವಿಲಿದೆ. ಆ್ಯಕ್ಚುಲಿ ಅಲ್ಲಿದೆ. ಇಲ್ಲಿ ಯಾವಾಗ ಬಂದರೆ ನವಿಲಿರುತ್ತೆ, ಬಟ್ ಈವ್ನಿಂಗ್ ಟೈಮ್ ಸ್ವಲ್ಪ ಜಾಸ್ತಿ. ನೆಕ್ಸ್ಟ್ ಟೈಮ್ ಬಂದಾಗ ನೋಡಿ. ಇಲ್ಲಿ ಜಾತ್ರೆ ಮಾಡಿದಾಗಂತೂ ಇನ್ನೂ ಸಿಕ್ಕಾಪಟ್ಟೆ ಕಾಣಿಸುತ್ತೆ. ಆ 2 ಬೆಟ್ಟದ ಮೇಲೆ, ಕಲ್ಲು ಮೇಲೆ ಕೂತಿದೆ ಅಲ್ಲಿ. ಇಲ್ಲಿ ಒಂದು ದೊಡ್ಡ ಶೂಟಿಂಗ್ ಸ್ಪಾಟ್ ಇದೆ. ಸಾಕತ್ತಾಗಿದೆ ಸ್ಪಾಟ್ ಮಾತ್ರ. ಎಲ್ಲ ದೊಡ್ಡ ಅರ್ಲಿ ಮರಗಳೈತೆ. ಮಧ್ಯ ಚಿಕ್ಕ ಅಂಗಡಿ, ವ್ಯಾಪಾರ ಅಂಗಡಿಗಳು ಎಲ್ಲ ಜನ ಇರ್ತಾರೆ. ಸಿಕ್ಕಾಪಟ್ಟೆ ಜಾಗ ಮಾತ್ರ ಸಖತ್ ಹೈಲೈಟಾಗಿ ಲುಕ್ ಆಗಿದೆ. ಏನೋ ಶೂಟಿಂಗ್ ಮಾಡೋದಾಗಲೇ, ಫೋಟೋ ಶೂಟ್ಗೆ, ಇಲ್ಲ ಏನಾದ್ರು ನೀವೇನಾದರೂ ನಾರ್ಮಲಾಗಿ ಏನೋ ಇದು ಮಾಡ್ತೀರ ಅಂದರೆ, ಹೆಂಗೆ ನಾರ್ಮಲ್ ರೀಲ್ಸ್ ಮಾಡ್ತಿದ್ರೆ ಮಾಡೋಕ್ಕೆ ಮತ್ತು ಸಿಕ್ಕಾಪಟ್ಟೆ ಜಾಗ. ಇಲ್ಲಿ ಮುಂದೆ ಒಂದು ಜಾಗ ಬರುತ್ತೆ, ತೋರಿಸಿ ನೋಡಿ. ಮರ ಲೈನಾಗಿ ಮರಗಳಿರುತ್ತೆ, ದೊಡ್ಡ ಮರಗಳು. ಕೆಳಗಡೆ ಚಿಕ್ಕ ಅಂಗಡಿಲಿ ವ್ಯಾಪಾರ ಮಾಡ್ತಾ ಇರ್ತಾರೆ. ಆ ಜಾಗ ಅಂತೂ ಸಿಕ್ಕಾಪಟ್ಟೆ ಲುಕ್ಕಾಗಿ ಕಾಣಿಸುತ್ತೆ. ವೀಡಿಯೋ ಶೂಟ್ ಮಾಡೋದಕ್ಕೆ, ರೀಲ್ಸ್ ಮಾಡೋಕ್ಕೆ, ಇಲ್ಲ ಏನೋ ಶಾರ್ಟ್ ಫಿಲ್ಮ್ ಮಾಡೋದಕ್ಕೆ ಜಾಗ ಮಾತ್ರ ಸಿಕ್ಕಾಪಟ್ಟೆ ಇದೆ. ಬನ್ನಿ ಮುಂದೆ ತೋರಿಸ್ತೀನಿ. ಇದೆಲ್ಲ ನಾರ್ಮಲ್ ಚಿಕ್ಕ ಅಂಗಡಿಗಳಿದೆ.
ಹೆವಿ ಆಗಿದೆ ಗುರು ಲೊಕೇಶನ್ ಮಾತ್ರ. ಅದು ಲಾಸ್ಟ್ ಟೈಮ್ ನೋಡಿದ್ದೆ ನಾನು, ಬಟ್ ಇವತ್ತು ಇದ್ದಾರೆ ನನಗೆ ಗೊತ್ತಿಲ್ಲ, ವ್ಯಾಪಾರ ಮಾಡ್ತಿದ್ದಾರೆ ನನಗೆ ಗೊತ್ತಿಲ್ಲ. ನೋಡೋಣ ಬನ್ನಿ. ಮೋಸ್ಟ್ಲಿ ಇದೇ ಸ್ಪಾಟ್ ಅನ್ಸುತ್ತೆ ಗುರು. ಹಾಂ ಗುರು, ಸ್ಪಾಟ್ ಇದೆ ನೋಡಿ ಹೆಂಗಿದೆ ನೋಡಿ. ಈ ಜಾಗಕ್ಕೆ ಬಂದಾಗ ನೀವು ಫೋಟೋ ಶೂಟ್ ಮಾಡ್ಬೋದು, ರೀಲ್ಸ್ ಮಾಡ್ಬೋದು. ಮಧ್ಯ ಕೆಳಗಡೆ ಚಿಕ್ಕ ಚಿಕ್ಕ ಅಂಗಡಿ ವ್ಯಾಪಾರ ಮಾಡ್ತಿರ್ತಾರೆ. ಲೊಕೇಶನ್ ಮಾತ್ರ ಸಿಕ್ಕಾಪಟ್ಟೆ ಇದೆ ಗುರು ಇಲ್ಲಿ ನೋಡಿ. ಈ ಜಾಗ ಇಲ್ಲಿ ಟರ್ನ್ ಮಾಡ್ತೀನಿ ನೋಡಿ. ನೋಡಿ ಸಾಕತ್ತಾಗಿದೆ ಈ ಲೊಕೇಶನ್ ಮಾತ್ರ. ಫೋಟೋ ಶೂಟ್ ಮಾಡೋಕ್ಕೆ, ರೀಲ್ಸ್ ಮಾಡೋಕ್ಕೆ, ಏನೋ ವೀಡಿಯೋ ಮಾಡ್ತೀರಂದರೆ ಸಾಕಾದ ಲೊಕೇಶನ್ ಮಾತ್ರ ನೋಡಿ. ದೊಡ್ಡ ದೊಡ್ಡ ಮರಗಳು, ಕೋತಿಗಳಿದೆ, ಅಂಗಡಿ ವ್ಯಾಪಾರ ಮಾಡ್ತವ್ರೆ, ಚಿಕ್ಕ ಚಿಕ್ಕ ಅಂಗಡಿಗಳು. ಮಧ್ಯೆ ನಿಂತ್ಕೊಂಡು ರೀಲ್ಸ್ ಮಾಡೋದು ಸಾಕತ್ತಾಗಿ ಬರುತ್ತೆ ವೀಡಿಯೋ ಮಾತ್ರ. ಇಲ್ಲಿ ಈಗ ಬೆಟ್ಟ ಬರ ಇದೆ ಅಲ್ವಾ, ಕ್ಲಿಯರಾಗಿ ಆ ಬೆಟ್ಟಕ್ಕೂ ಈ ಮರಕ್ಕೂ ಲೊಕೇಶನ್ಗೂ ಸಿಕ್ಕಾಪಟ್ಟೆ ಎಲ್ಲ ಡೇಟಾ ಕಾಣಿಸುತ್ತೆ. ಇನ್ನೇನು ನಾವು ಬಂದೈತು ದೇವಸ್ಥಾನಕ್ಕೆ. ಸ್ವಲ್ಪ ಇನ್ನು ಮುಂದೆ ಹೋದರೆ ಒಂದು ಕವ್ ತಗೊಂಡು ಇನ್ನೊಂದು ಸ್ವಲ್ಪ ಮುಂದೆ ದೇವಸ್ಥಾನ. ಆ್ಯಕ್ಚುಲಿ ಟಿಕೆಟ್ ತೊಗೊತಾರೆ, ನಾವು ಟಿಕೆಟ್ ತೊಗೊಂಡಿಲ್ಲ. ನಾವು ಸೀದಾ ಹಂಗೆ ಒಳಗೆ ಬಂದ್ಬಿಟ್ರಿ ಅಷ್ಟೇ ನೋಡಿ. ಈ ಕವ್ ಸಖತ್ತಾಗಿದೆ. ಆ್ಯಕ್ಚುಲಿ ದೇವಸ್ಥಾನ ಹತ್ರ ಎಂಟ್ರೆನ್ಸ್ ಇದು. ನಾನು ದೇವಸ್ಥಾನ ಹತ್ರ ಬಂದಿದ್ದೀವಿ ನಾವು. ಬಸ್ಸು ಇದೆ ಗುರು ಇಲ್ಲೇ. ಬಸ್ ನಂಬರ್ 285 MH ಘಾಟಿ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಬರುತ್ತೆ, ದೊಡ್ಡಬಳ್ಳಾಪುರ. ಆ್ಯಕ್ಚುಲಿ ದೇವಸ್ಥಾನ ಖಾಲಿನೇ ಇದೆ, ದರ್ಶನ ಬೇಗ ಆಗುತ್ತೆ. ಶುಕ್ರವಾರ ಬಂದರೆ ದರ್ಶನ ಸ್ವಲ್ಪ ಲೇಟಾಗುತ್ತೆ, ಜನ ಜಾಸ್ತಿ ಇರ್ತಾರಲ್ವ. ಇವತ್ತು ಖಾಲಿನೇ ಇದೆ. ಆಮೇಲೆ ಹೋಗ್ಬಿಡೋಣ ಗಾಡಿ ತೊಗೊಂಡು. ಇಲ್ಲಿ ಬಂದರೆ ಯಾವಾಗಲೂ ಇಲ್ಲಿ ಗಾಡಿ ಇಲ್ಲ ಹಾಕಿ, ಗಾಡಿ ಅಲ್ಲ ಹಾಕಿ ಅಂತೇಳಿ ಜನ ಕೇಳ್ತಾರೆ. ನಾವು ಮುಂದೆ ಮೇಲೆ ಹೋಗಿ ನೋಡಿ ದೇವಸ್ಥಾನಕ್ಕೆ ಬಂದಾಯಿತು. ನಾವು ಮೇಲೆ ಹೋಗಿ ಗಾಡಿ ಎದುರುಗಡೆ ಪಾರ್ಕ್ ಮಾಡ್ಕೊಳ್ಳೋಣ. ದೇವಸ್ಥಾನ ಖಾಲಿನೇ ಇದೆ, ಗಾಡಿ ಇಲ್ಲೇ ಹಾಕೋಣ. ದೇವಸ್ಥಾನ ಮುಂದೆನೇ ಗಾಡಿನ ಪಾರ್ಕ್ ಮಾಡಿಕೊಂಡು ದರ್ಶನ ಗೇಟ್ ಎಂಟ್ರೆನ್ಸಲ್ಲೇ ಬಿಟ್ಟಾರ ಗುರು. ದರ್ಶನಕ್ಕೆ ಗೇಟ್ ಎಂಟ್ರೆನ್ಸಲ್ಲೇ ಬಿಟ್ಟವ್ರೆ. ಹಾಯ್ ಎಲ್ರಿಗೂ, ದರ್ಶನ ಆಯಿತು. ದರ್ಶನ ಮುಗೀತು. ನಾವು ಇನ್ನು ನೋಡೋಣ ನೆಕ್ಸ್ಟು ದೇವಸ್ಥಾನ ಮುಂದೇನಿದೆ ನೋಡೋಣ. ಅಂಟಿಲ್ ದೆನ್ ಸಿ ಯು, ಬಾಯ್. ನೆಕ್ಸ್ಟ್ ವೀಕ್ ಬರೋ ವಾರ ಸಿಗ್ತೀನಿ. ನೆಕ್ಸ್ಟ್ ವೀಡಿಯೋ ಯಾವ್ದು ನೋಡೋಣ, ನೆಕ್ಸ್ಟ್ ಎಲ್ಲಿ ದರ್ಶನಕ್ಕೆ ಹೋಗೋಣ, ಎಲ್ಲಿ ನಮಗೆ ಅನುಕೂಲ ಇದೆ ಹೋಗೋಣ.